ಎಲ್ಲರಿಗೂ ನಮಸ್ತೆ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಾನು ಡಾಕ್ಟರ್ ರಚಿತಾ ಪತ್ರೆ, ನರರೋಗ ತಜ್ಞರು, ಎಸ್ ನಾರಾಯಣ ಹೃದಯಾಲಯ, ದಾವಣಗೆರೆ. ಇವತ್ತು ನಾನು ಏನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ಮಹಿಳೆಯರು ಮತ್ತು ಬ್ರೈನ್ ಹೆಲ್ತ್, ಅಂದರೆ ಮೆದುಳಿನ ಆರೋಗ್ಯ ಅಥವಾ ನರರೋಗಕ್ಕೆ ಸಂಬಂಧಪಟ್ಟಿದ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಮಹಿಳೆಗೆ ಅಂತ. ಯಾವುದೇ ಒಂದು ಮನೆ ನಡಿಬೇಕು ಅಥವಾ ಏನೇ ಕಾರ್ಯ ನಡಿಬೇಕಂದ್ರೆ ಮಹಿಳೆಯ ಹಿನ್ನೆಲೆ ಇರುತ್ತೆ. ಹಾಗಾಗಿ ನಮ್ಮ ಮಹಿಳೆಯರ ಆರೋಗ್ಯ ತುಂಬ ಮುಖ್ಯ. ಅದರಲ್ಲೂ ಮೆದುಳಲ್ಲಿ ಸಂಬಂಧಪಟ್ಟಿದ್ದು ಕಾಯಿಲೆಗಳು ಏನು ಕಂಡು ಬರುತ್ತೆ ಹೆಚ್ಚಾಗಿ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಮೊದಲನೇದಾಗಿ ತಲೆನೋವು ಅಂತ ಎಲ್ಲರೂ ಹೇಳ್ತಿರ್ತೀವಿ. ತಲೆನೋವಿಗೆ ನಾನಾ ಕಾರಣಗಳಿರುತ್ತೆ. ಅದರಲ್ಲಿ ಮೈಗ್ರೇನ್ ಹೆಡ್ಡೇಕ್ ಅಂತ ಹೇಳ್ತೀವಿ. ಈ ಮೈಗ್ರೇನ್ ಹೆಡ್ಡೇಕ್ ಅನ್ನೋದು ಫಿಮೇಲ್ಸಲ್ಲಿ, ಹೆಣ್ಮಕ್ಳಲ್ಲಿ ಕಾಮನ್ ಆಗಿ ಕಂಡು ಬರುತ್ತೆ. ಇದು ಬೇರೆ ರೀತಿಯ ಹಾರ್ಮೋನ್ಸಿಂದ, ಮಹಿಳೆಯರಿಗೆ ಆಗ್ತಕ್ಕಂಥ ಸ್ಟ್ರೆಸ್ಸಿಂದ ಆಗಲಿ ಮೈಗ್ರೇನ್ ಹೆಡ್ಡೇಕ್ ಕಂಡು ಬರುತ್ತೆ. ಈ ಮೈಗ್ರೇನ್ ಹೆಡ್ಡೇಕ್ ಅಂದರೆ ತಲೆನೋವು ಬರೋದು ಅರ್ಧ ತಲೆನೋವು ಅಂತ ಹೇಳ್ತೀವಿ. ಇದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ತಗೊಳ್ಬೇಕು. ಯೋಗ ಮತ್ತು ಮೆಡಿಟೇಷನ್ ಮಾಡೋದ್ರಿಂದ ಮೈಗ್ರೇನ್ ಅಥವಾ ಅರ್ಧ ತಲೆನೋವು ಬರೋ ಕಮ್ಮಿ ಆಗುತ್ತೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಬೇರೆ ಬೇರೆ ರೀತಿ ಇರುತ್ತೆ. ಇದು ಯಾವುದು ಬ್ರೆಸ್ಟ್ ಫೀಡಿಂಗ್ ಆಗಲಿ ಪ್ರೆಗ್ನೆನ್ಸಿಯಲ್ಲಿ ಅಫೆಕ್ಟ್ ಆಗೋದಿಲ್ಲ. ಸೊ ಇದಲ್ದಲೆ ಬೇರೆ ಥರ ತಲೆನೋವು ಅಂದರೆ ಟೆನ್ಷನ್ ಹೆಡ್ಡೇಕ್ ಅಂತ ಹೇಳ್ತೀವಿ. ಈ ಬೇರೆ ಸ್ಟ್ರೆಸ್ಸಿಂದ ಏನಾಗುತ್ತೆ, ನಿದ್ದೆ ಕಡಿಮೆ ಆಗೋದ್ರಿಂದ ಡೈಲಿ ಹೆಡ್ಡೇಕ್ ಬರುತ್ತೆ, ಟೆನ್ಷನ್ ಟೈಪ್ ಹೆಡ್ಡೇಕ್. ಇದು ಕಾಮನ್ ಆಗಿ ಅರೌಂಡ್ 50 ಏಜ್ ಗ್ರೂಪ್ ದಾಟಿದ ಮೇಲೆ ಕಂಡು ಬರುತ್ತೆ. ಇಂಥವ್ರಿಗೂ ಸಹ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ತಲೆನೋವು ಅಲ್ಲದೆ ನೆಕ್ಸ್ಟ್ ತುಂಬ ಕಾಮನ್ ಆಗಿ ಎಲ್ಲರಿಗೂ ಡೌಟ್ ಬರೋದು ಹೆಣ್ಮಕ್ಳಲ್ಲಿ ಅಂದರೆ ಫಿಟ್ಸಿನ ಕಾಯಿಲೆ ಅಥವಾ ಅಪಸ್ಮರ ಏನು ಹೇಳ್ತೀವಿ. ಇದು ಒಂದು ಹುಡುಗಿಗೆ ಹೆಣ್ಮಗಳಿಗೆ ಫಿಟ್ಸ್ ಬಂತು ಅಂದರೆ, ಅದು ಮದುವೆ ಮುಂಚೆ ಫಿಟ್ಸ್ ಏನಾದರೂ ಬಂತು ಅಂದರೆ ನೆಂಟರಲ್ಲಿ ಇವಳಿಗೆ ಮದುವೆ ಮಾಡಬೇಕಾ ಬೇಡವೋ, ಇವಳು ಓದ್ತಾಳಾ ಇಲ್ವಾ, ಓದಿಸ್ಬೇಕೋ ಬೇಡವೋ, ಈ ಥರ ಹಲವಾರು ಪ್ರಶ್ನೆಗಳು ಕಾಡ್ತಾ ಹೋಗುತ್ತೆ. ಮೊದಲನೇದಾಗಿ ಫಿಟ್ಸ್ ಕ್ಯೂರಬಲ್ಲು. ಇದಕ್ಕೆ ಬೇಕಾದಂಥ MRI ಸ್ಕ್ಯಾನ್ ಇರ್ಬೋದು, EEG ಆಗಿರ್ಬೋದು ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟನ್ನು ಪಡೆದುಕೊಂಡು ಅವರು ಎಜುಕೇಷನ್ನ ಕಂಟಿನ್ಯೂ ಮಾಡ್ಬೋದು. ಹಾಗೆ ಮದುವೆ ಮಾಡಲಿಕ್ಕೆ ಯಾವುದೇ ರೀತಿಯ ವೈಜ್ಞಾನಿಕವಾಗಿ ತೊಂದರೆಗಳು ಇರೋದಿಲ್ಲ. ಹಾಗಾಗಿ ಮದುವೆನೂ ಮಾಡ್ಕೊಳ್ಬೋದು. ನೆಕ್ಸ್ಟ್ ಪ್ರೆಗ್ನೆನ್ಸಿ ಹೇಗಿರುತ್ತೆ, ಈ ಫಿಟ್ಸ್ ಬಂದವ್ರು ಪ್ರೆಗ್ನೆಂಟ್ ಆಗ್ಬೋದಾ ಅಥವಾ ಪ್ರೆಗ್ನೆಂಟ್ ಆಗ್ತಾರಾ? ಫಿಟ್ಸಿಗೂ ಬಂಜೇತನಕ್ಕೂ ಯಾವುದೇ ಸಂಬಂಧ ಇಲ್ಲ. ಸೊ ಇವರು ಪ್ರೆಗ್ನೆನ್ಸಿನ ಪ್ರೆಗ್ನೆಂಟ್ ಆಗ್ಬೋದು, ಹಾಗೆ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡ್ಬೋದು. ಯಾವಾಗ ಪ್ರೆಗ್ನೆನ್ಸಿನ ಪ್ಲ್ಯಾನ್ ಮಾಡ್ತಾರೆ ಆಗ ಡಾಕ್ಟ್ರನ್ನ ವಿಸಿಟ್ ಮಾಡಿ, ನರರೋಗ ತಜ್ಞರನ್ನ ವಿಸಿಟ್ ಮಾಡಿ ಪ್ರೆಗ್ನೆನ್ಸಿಯಲ್ಲಿ ಸೇಫ್ ಇರೋ ಅಂಥ ಫಿಟ್ಸಿಗೆ ಬರ್ದಲೇ ಇರೋ ಅಂಥ ಮಾತ್ರೆಗಳನ್ನ ಅವರು ತಗೋಬೇಕಾಗತ್ತೆ. ಹಾಗೆ ಪ್ರೆಗ್ನೆನ್ಸಿಯಲ್ಲಿ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೆಣ್ಮಗುದು, ಮಗು ಬೆಳೆಯೋ ಹಾಗೆ. ಸೊ ಅದಕ್ಕೆ ಅನುಸಾರವಾಗಿ ನಾವು ಫಿಟ್ಸ್ ಮಾತ್ರೆ ಕೂಡ ವೆಯ್ಟ್ ಪ್ರಕಾರ ಹೆಚ್ಚಿಸ್ತೀವಿ. ಹಾಗೆ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ಅಂದರೆ ಮಗುಗೆ ಹಾಲು ಕುಡಿಸೋ ತಾಯಿಗೆ ಏನು ಮಾಡ್ಬೋದು, ಹಾಲು ಕುಡಿಸ್ಬೋದಾ, ಇವಳು ಇಷ್ಟೊಂದು ಗುಳಿಗೆ ನುಂಗ್ತಾ ಇದ್ದಾಳೆ ಅನ್ನೋ ಪ್ರಶ್ನೆಗಳು ಸುಮಾರು ಹೆಣ್ಮಕ್ಳಲ್ಲಿ ಕಾಯುತ್ತೆ. ಹೆಣ್ಮಕ್ಳಲ್ದಲೆ ಅವ್ರ ತಾಯಂದಿರಿಗೆ ಬಾಣಂತೆ ಇಷ್ಟು ಮಾತ್ರೆ ತೊಗೊಂಡು ಹಾಲು ಕುಡಿಸ್ತಾಳೆ ಅಂತ ಒಂದು ಕ್ವಶನ್ ಬರುತ್ತೆ. ಡೆಫಿನೆಟ್ಲಿ ಈ ಹಾಲು ಕುಡಿಸೋ ತಾಯರಿಗೆ ಯಾವುದೇ ರೀತಿಯಾದ ತೊಂದರೆ ಆಗ್ದಲೇ ಇರೋ ಹಾಗೆ ಮಗುಗೆ ಆ ಥರ ಮೆಡಿಸಿನ್ಸ್ ಬಂದಿದೆ, ಅದನ್ನು ತಗೊಂಡು ಬ್ರೆಸ್ಟ್ ಫೀಡಿಂಗ್ ಕಂಟಿನ್ಯೂ ಮಾಡ್ಬೋದು. ಇದು ಫಿಟ್ಸ್. ನೆಕ್ಸ್ಟ್ ಇದಲ್ದಲೆ ಬೇರೆ ಇನ್ನೇನು ಆಗುತ್ತೆ, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವು ಕಾಯಿಲೆಗಳನ್ನ ನಾವು ಫಿಟ್ಸ್ ಬರುತ್ತೆ. ಯಾವತ್ತೂ ಫಿಟ್ಸ್ ಬಂದಿಲ್ಲ ಸರ್ ನಮ್ಮ ಮಗಳಿಗೆ, ಈಗ ಬಂದಿದೆ ಅಂತ ತುಂಬ ಜನ ಹೇಳ್ತಾರೆ. ಇದು ಪ್ರೆಗ್ನೆನ್ಸಿ ಇದ್ದಾಗ BP ಹೆಚ್ಚಾದಾಗ ಎಕ್ಲಾಂಪ್ಷಿಯಾ ಅಂತೀವಿ, BP ಹೆಚ್ಚು ಕಮ್ಮಿ ಆಗೋದ್ರಿಂದ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಇದು ತಾತ್ಕಾಲಿಕವಾದ ಫಿಟ್ಸ್. ಇದು ಅಂದರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಇರುತ್ತೆ, 6 ತಿಂಗಳಿಂದ 1 ವರ್ಷದವರೆಗೂ ಅಷ್ಟೇ ಟ್ರೀಟ್ಮೆಂಟ್ ಕೊಡ್ತೀವಿ. ನಂತರ ಅವ್ರು ಕಂಪ್ಲೀಟ್ಲಿ ನಾರ್ಮಲ್ ಆಗ್ಬೋದು, ಮೆಡಿಸಿನ್ ಕೂಡ ನಿಲ್ಲಿಸ್ತೀವಿ. ಇದು ಪ್ರೆಸ್ ಸಿಂಡ್ರೋಮ್ ಅಂತ ಕರಿತೀವಿ. ಅದಲ್ದಲೆ CVT ಅಂತಲೂ ಕಂಡುಬರುತ್ತೆ, ಅಂದರೆ ಸೆರೆಬ್ರಲ್ ವೀನಸ್ ಸೈನಸ್ ಥ್ರಾಂಬೋಸಿಸ್ ಅಂತ. ಇದು ಕೂಡ ವೇನ್ಸಲ್ಲಿ ರಕ್ತನಾಳ ಬ್ಲಾಕ್ ಆಗಿ ಫಿಟ್ಸ್ ಬರ್ಬೋದು, ಕಣ್ಣಿನ ತೊಂದರೆ ಆಗ್ಬೋದು. ಪ್ರೆಸ್ಸಲ್ಲೂ ಕೂಡ CVTಯಲ್ಲಿ ಕೂಡ ಎರಡರಲ್ಲೂ ಕೂಡ ಕಣ್ಣಿನ ತೊಂದರೆ ಅಂದರೆ ಕಣ್ಣು ಕಾಣ್ದಂಗೆ ಆಗ್ಬೋದು ಅಥವಾ ಫಿಟ್ಸ್ ಬರ್ಬೋದು. ಇದೆಲ್ಲ ತಾತ್ಕಾಲಿಕ ತೊಂದರೆಗಳು ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಚೈಲ್ಡ್ ಬರ್ತ್ ಟೈಮಲ್ಲಿ ಆಗುತ್ತೆ. ಇದನ್ನೆಲ್ಲ ಟ್ರೀಟ್ ಮಾಡೋ ಅಂಥ ಫೆಸಿಲಿಟೀಸು ಇದೆ ಎಲ್ಲ ಕಡೆ. ತಜ್ಞರನ್ನ ಮೀಟ್ ಮಾಡಿದ್ರೆ ನಾವು ಹೇಳಿ MRI ಮಾಡಿಸ್ತೀವಿ, EEG ಮಾಡಿಸ್ಬಿಟ್ಟು ಸೂಕ್ತ ಟ್ರೀಟ್ಮೆಂಟ್ ಕೊಡ್ತೀವಿ. ಇದೆಲ್ಲ ತಾತ್ಕಾಲಿಕ, 1 ವರ್ಷ ಆದಮೇಲೆ ಅವ್ರು ನಾರ್ಮಲ್ ಆಗ್ತಾರೆ. ಇದು ಬಿಟ್ಟು ಬೇರೆ ಇನ್ನೇನು ತೊಂದರೆ ಆಗ್ಬೋದು ಹೆಣ್ಮಕ್ಳಲ್ಲಿ? ಸ್ಟ್ರೋಕ್ ಕಾಮನ್ನ. ಸ್ಟ್ರೋಕ್ ಗಂಡು ಮಕ್ಕಳಲ್ಲೇ ತುಂಬ ಕಾಮನ್.
ಒಂದೇ ಕಂಡೀಷನ್ ಯಾವಾಗ ಹೆಣ್ಮಕ್ಳಲ್ಲಿ ಕಾಮನ್ ಅಂದರೆ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಇರೋ ಅಂಥವ್ರಿಗೆ, ಹಾರ್ಟ್ ಬೀಟ್ ವ್ಯತ್ಯಾಸ ಇರುವಂಥವ್ರಿಗೆ, ಏಟ್ರಿಯಲ್ ಫಿಬ್ರಿಲೇಷನ್ ಇದ್ದಾಗ ಸ್ಟ್ರೋಕ್ಸ್ ಕಾಮನ್ ಆಗುತ್ತೆ. ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಹೆಣ್ಮಕ್ಳಲ್ಲಿ ಕಾಮನ್ ಆಗಿರೋದ್ರಿಂದ ಇದರಿಂದ ಸ್ಟ್ರೋಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದು ಬಿಟ್ಟು ಬೇರೆ ಈಗ ನಾವು ಏನು ಮಾತಾಡಿದ್ವಿ, ಸಣ್ಣ ಮಕ್ಕಳಲ್ಲಿ ಮಾತಾಡಿದ್ವಿ, ಹೆಂಗಸರಲ್ಲಿ ಮಾತಾಡಿದ್ವಿ. ವೃದ್ಧರಲ್ಲಿ ಅಥವಾ ಅಜ್ಜಿಗಳಲ್ಲಿ ಏನು ತೊಂದರೆ ಆಗುತ್ತೆ, ನರದ್ದು ಮರವು ರೋಗ ಬರ್ಬೋದು ವೃದ್ಧರಲ್ಲಿ, ಅಥವಾ ಪಾರ್ಕಿನ್ಸನ್ಸ್ ಬರ್ಬೋದು. ಹೌದು, ಏನಾಗುತ್ತೆ, ಅಜ್ಜಿಗಳಿದಾರಪ್ಪ ಹೆಂಗಿದ್ರು ಮರಿತಿದ್ದಾರೆ, ಇವ್ರಿಗೆ ತೋರಿಸ್ಬೇಕಾ ಅನ್ನೋ ಒಂದು ಪ್ರಶ್ನೆ ಇರುತ್ತೆ. ಆ ಥರ ಕೆಲವ್ದು ಮರವು ರೋಗಗಳು, ಕೆಲವು ರೀತಿಯ ಪಾರ್ಕಿನ್ಸನ್ಸ್ ಕಾಯಿಲೆ. ಪಾರ್ಕಿನ್ಸನ್ಸ್ ಅಂದರೆ ನಿಧಾನ ಆಗೋವಂಥದ್ದು, ನಡೆಯೋದು ನಿಧಾನ ಆಗಿರ್ಬೋದು, ಅವರು ಸೀರೆ ಉಟ್ಕೊಳ್ಳೋದು ನಿಧಾನ ಆಗ್ಬೋದು, ಅವ್ರು ಊಟ ಮಾಡೋದು, ಸ್ನಾನ ಮಾಡ್ಬೋದು, ಅವ್ರ ದಿನದ ಕಾರ್ಯಗಳು ನಿಧಾನ ಆದಾಗ ಅದನ್ನು ಪಾರ್ಕಿನ್ಸನ್ಸ್ ಲಕ್ಷಣಗಳಿರುತ್ತೆ. ಕೈ ನಡ್ಕ ಬರೋದಿರ್ಬೋದು. ಸೊ ಈ ಕೈ ನಡ್ಕ ಬರೋಕ್ಕೆ ಶುರುವಾದಾಗ ಮನೇಲಿ ಸಾಮಾನು ಬೀಳಿಸ್ತಿರ್ತಾರೆ ಅಜ್ಜಿಗಳು, ಅವ್ರಿಗೆ ಬೈಬಾರ್ದು, ಅದ್ರ ಬದಲಿಗೆ ಸೂಕ್ತವಾದ ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡು ಹೋದ್ರೆ ಪಾರ್ಕಿನ್ಸನ್ಸ್ ಈ ಥರ ತೊಂದರೆ ಇದ್ದರೆ ಅದಕ್ಕೆ ಅಜ್ಜಿಗಳಿಗೂ ಟ್ರೀಟ್ಮೆಂಟ್ ಕೊಡ್ತೀವಿ. ಅಲ್ಲದೆ ಮರು ರೋಗ, ಡಿಮೆನ್ಷಿಯಾ ಅಂತೇನು ಹೇಳ್ತೀವಿ, ಇದು ತುಂಬ ಕಾಮನ್. ಅಜ್ಜಿಗೆ ವಯಸ್ಸಾಗಿದೆ, ಯಾಕೆ ತೋರಿಸ್ಬೇಕು ಅಂತ ಶುರು ಆಗುತ್ತೆ. ಕೆಲವು ಟೈಪ್ ಆಫ್ ಡಿಮೆನ್ಷಿಯಾ, B12 ಕಡಿಮೆ ಆಗಿರ್ಬೋದು, ಅಥವಾ ಥೈರಾಯ್ಡ್ ಹಾರ್ಮೋನ್ ವ್ಯತ್ಯಾಸ ಆಗ್ಬಿಟ್ಟು ಮರು ರೋಗ ಬಂದಿರ್ಬೋದು. ಇದೆಲ್ಲ ಟ್ರೀಟಬಲ್ ಕಾಯಿಲೆಗಳು. ಸೊ ಈ ಟ್ರೀಟ್ಮೆಂಟ್ ಕೊಟ್ಟರೆ ಅವ್ರ ನೆನಪಿನ ಶಕ್ತಿ ಇಂಪ್ರೂವ್ ಆಗುತ್ತೆ. ಯಾರಿಗೆ ಬೇಡ, ನಿಮ್ಮ ಅಜ್ಜಿಗೆ ನಿಮ್ಮ ನೆನಪು ಚೆನ್ನಾಗಿದ್ದರೆ ಖುಷಿ ಇರೋದಿಲ್ವಾ, ಹಾಗಾಗಿ ಇದನ್ನು ಕೂಡ ಬಂದು ತೋರಿಸ್ಕೊಬೋದು. ಇದಲ್ದಲೆ ಬೇರೆ ಇನ್ನು ಕೆಲವುದು ಡಿಪ್ರೆಷನ್ನು ಈ ಥರ ಎಲ್ಲ ಬರುತ್ತೆ. ಇದು ನ್ಯೂರೋಸೈಕ್ಯಾಟ್ರಿಯಲ್ಲಿ ಬರುತ್ತೆ. ತುಂಬ ಒತ್ತಡ ಒಳಗಾದಾಗ ಹೆಣ್ಮಕ್ಳಿಗೆ ಡಿಪ್ರೆಷನ್ನು ಈ ಥರ ಕಾಯಿಲೆಗಳನ್ನು ಶುರು ಆಗ್ಬೋದು. ಕೆಲವರು ಯಾಕಾರೋ ಇದೀನೋ ನಾನು, ಈ ಥರ ಒಂದೊಂದು ಅನಿಸಿಕೆಗಳಿರುತ್ತೆ. ಈ ಥರ ಇದ್ದವರು ಸೈಕ್ಯಾಟ್ರಿಸ್ಟ್ನ ಅಥವಾ ಕೌನ್ಸಿಲರ್ಸ್ನ ಭೇಟಿ ಆಗ್ಬೋದು. ಭೇಟಿಯಾಗಿ ಅವ್ರ ಹತ್ರ ರಿಕ್ವೈರ್ಡ್ ಮೆಡಿಸಿನ್ಸ್ ತೊಗೋಬೇಕು. ಈ ಥರ ಇಲ್ಲ ಡಿಪ್ರೆಷನಲ್ಲಿ ಇದ್ದರೆ ಅವ್ರ ಡೈಲಿ ವರ್ಕ್ ರೊಟೀನ್ ಏನು ಸರಿ ಆಗೋದಿಲ್ಲ. ಸುಮ್ಮನೆ ಆವಾಗ ಏನೋ ಒಂದು ತಿನ್ನೋದು, ವೆಯ್ಟ್ ಗೈನ್ ಆಗೋದು, ಅದರಿಂದ ರಿಲೇಟೆಡ್ ಬೇರೆ ಕಾಯಿಲೆಗಳಿಗೆ ಆಸ್ಪದ ಮಾಡಿಕೊಟ್ಟಂಗೆ ಆಗುತ್ತೆ. ಅದಕ್ಕೋಸ್ಕರ ಡಿಪ್ರೆಷನ್ ಇದ್ರೂ ಯಾರೂ ಹೆಸಿಟೇಟ್ ಮಾಡಬೇಡಿ. ದಯವಿಟ್ಟು ಹತ್ತಿರದಲ್ಲಿರೋ ಸೈಕ್ಯಾಟ್ರಿಸ್ಟ್ ಇಲ್ಲ ಅಂದರೆ ಕೌನ್ಸಿಲರ್ಸ್ನ ಮೀಟ್ ಮಾಡ್ಬೋದು. ಮತ್ತು ಮಹಿಳೆನೇ ಎಲ್ಲ ಇಂಪಾರ್ಟೆಂಟ್ ಪರ್ಸನ್ ಆಗಿರೋದ್ರಿಂದ ಒಂದು ಫ್ಯಾಮಿಲಿ ನಡಿಬೇಕಂದ್ರೆ ಬ್ಯಾಕ್ ಬೋನ್ ಇಸ್ ವುಮೆನ್, ಅಂದರೆ ಬೆನ್ನೆಲುಬೇ ಲೇಡೀಸ್. ಹಾಗಾಗಿ ಈ ಬೆನ್ನೆಲುಬಿನ ಪ್ರಾಬ್ಲಮ್ ಬರ್ಬೋದಾ ಇವರಿಗೆ? ಹೌದು, ಬೆನ್ನೋವು, ಭಾರ ಎತ್ತುತ್ತಿರ್ತಾರೆ ಮನೆಯಲ್ಲಿ ಎಲ್ಲ, ಈ ಗ್ಯಾಸ್ ಸಿಲಿಂಡರ್ ಇರ್ಬೋದು, ಅಕ್ಕಿ ಚೀಲ ಇರ್ಬೋದು, ಈ ರೀತಿಯ ಸಾಮಾನು ಎತ್ತೋದ್ರಲ್ಲಿ ಬ್ಯಾಕ್ ಪೇನ್ ಬರ್ಬೋದು. ಈ ಲಂಬಾರ್ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗ್ಬೋದು. ಒಂದು ಕಡೆ ಬೆನ್ನೋವು ಶುರು ಆಗ್ಬಿಟ್ಟು ಕೈ ಕಾಲು ಎಳ್ತಾ ಬರ್ಬೋದು. ಈ ರೀತಿ ಬ್ಯಾಕ್ ಪೇನ್ ಕೂಡ ಟ್ರೀಟ್ಮೆಂಟ್ ಇರುತ್ತೆ. ತುಂಬ ಸಿಗ್ನಿಫಿಕೆಂಟ್ ಆಗಿ ದೊಡ್ಡದು ಡಿಸ್ಕ್ ಬಲ್ಜು ಆ ಥರ ಇದ್ದರೆ ನ್ಯೂರೋ ಸರ್ಜರಿ ಟೀಮ್ ಅವರು ಅದಕ್ಕೆ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾರೆ. ಈ ಥರ ಹಲವಾರು ಸಮಸ್ಯೆಗಳು ಬರುತ್ತೆ. ಹಾಗೆ ಡಯಾಬಿಟಿಸ್ ಎಷ್ಟು ಕಾಮನ್ ಇದೆ ಅಲ್ವಾ, ಡಯಾಬಿಟಿಕ್. ಸೊ ಡಯಾಬಿಟಿಕ್ ನ್ಯೂರೋಪತೀಸ್ ಕೂಡ ನೋಡ್ತೀವಿ. ಇದು ಗಂಡಸರಲ್ಲೂ ಕಾಣುತ್ತೆ, ಹೆಂಗಸರಲ್ಲೂ ಕಂಡು ಬರುತ್ತೆ. ಶುಗರ್ ಯಾವಾಗ ಅನ್ಕಂಟ್ರೋಲ್ಡ್ ಇರುತ್ತೆ, ನಾನು ಯಾಕೆ ಕೇರ್ ಮಾಡಲಿ ಶುಗರ್ ಬಗ್ಗೆ ಅಂತ ಅನ್ಕೊಳ್ಳಂಗೆ ಇಲ್ಲ. ಯಾರೇ ಆಗಲಿ ಶುಗರ್ ಕಂಟ್ರೋಲ್ ಇಲ್ಲ ಅಂದರೆ ನರಕ್ಕೂ ಎಫೆಕ್ಟ್ ಆಗಿ ಕಾಲಲ್ಲಿ ಜೋಮ್ ಬರೋದಿರ್ಬೋದು, ಕೈಯಲ್ಲಿ ಜೋಮ್ ಬರೋದಿರ್ಬೋದು, ಕಾಲಲ್ಲಿ ಅಥವಾ ಕೈಯಲ್ಲಿ ಸ್ಪರ್ಶ ಕಡಿಮೆ ಆಗಿ ಬಿಸಿ ಹಂಚನ್ನು ಮುಟ್ಟಿ ಗಾಯ ಮಾಡ್ಕೋಬೋದು, ಅಥವಾ ಕಲ್ಲುಗಳನ್ನು ತುಳಿದು ಗಾಯ ಮಾಡ್ಕೋಬೋದು ಕಾಲನ್ನ, ಈ ಥರ ಆಗ್ಬೋದು. ಸೊ ಇದಕ್ಕೆ ಬರೀ ಗಾಯಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಉಪಯೋಗ ಇಲ್ಲ. ನಾವು ಅದಕ್ಕೆ ಹಿನ್ನೆಲೆ ಆಗಿರೋಂಥ ಡಯಾಬಿಟಿಕ್ ನ್ಯೂರೋಪತಿ ಕೂಡ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಇದಕ್ಕೆ ಕೆಲವು ಟೆಸ್ಟ್, ನರ್ವ್ ಕಂಡಕ್ಷನ್ ಸ್ಟಡಿ ಅಂತ ಮಾಡಿ ನಂತರ ನಾವು ರಿಕ್ವೈರ್ಡ್ ಮೆಡಿಸಿನ್ನ ಕೊಡ್ತೀವಿ. ಈ ಥರ ಹಲವು ಕಾಯಿಲೆಗಳು ಕಾಣಿಸುತ್ತೆ. ಇದೆಲ್ಲ ಸಂಕ್ಷಿಪ್ತವಾಗಿ ಎಲ್ಲ ಕಾಯಿಲೆ ಬಗ್ಗೆ ತಿಳಿಸಿದ್ದೀನಿ ಈ ವಿಡಿಯೋದಲ್ಲಿ. ಎಲ್ಲರಿಗೂ ಈ ವಿಡಿಯೋ ಕೇಳಿದ್ದಕ್ಕೆ, ನಿಮ್ಮ ಸಮಯ ಕೊಟ್ಟು ನನ್ನ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಹ್ಯಾಪಿ ವುಮೆನ್ಸ್ ಡೇ.